ಇದನ್ನೆಲ್ಲ ಥಿಂಕ್ ಮಾಡೋವನ್ನೇ ನೀವು ಮಾಸ್ಟರ್ ಮೈಂಡ್ ಅಂತ ಕರೆಯೋದು. ಸುಮ್ಮನಾಗಲ್ಲ. ಇವಾಗ ನನಗೆ ಇವ್ರನ್ನೆಲ್ಲ ಇಟ್ಕೊಂಡು ನನಗೆ ಬರೋದನ್ನೇ ಬೇಕು ಅಂತ ಕೂತ್ಕೊಂಡಿದ್ದಾರೆ, ಸಾಂಗ್ ಮುಗಿತಾ ಇರಲಿಲ್ಲ. ಸೊ ಇದು ಕೂಡ ಟೆಕ್ನಿಕಲ್ ಪಾಯಿಂಟ್. ನಿಮ್ಮ ಜಾಣ್ಮೆ ಕೌಂಟ್ ಆಗುತ್ತೆ. ಅದನ್ನೇ ನಾನು ಹೇಳ್ತಿರೋದು ನಿಮಗೆ. ಕರೆಕ್ಟ್, ನೀವು ಹೇಳಿದ ವರ್ಡು. ನಮ್ಮ ಎಲ್ಲ ಯೋಚನೆಗಳು ನಮ್ಮಲ್ಲಿ ಇರಬೇಕು, ಅವಾಗಲೇ ನಾನು ಡ್ಯಾನ್ಸ್ ಡೈರೆಕ್ಟರ್ ಅನ್ನೋದು. ಅದಾಯಿತು. ನೆಕ್ಸ್ಟ್ ಇನ್ನೊಂದು ಸಾಂಗ್ ಇದೆ, ಅದರಲ್ಲಿ ವಾಂಟೆಡ್, ವಾಂಟೆಡ್, ಒಂದು ಒಳ್ಳೆ ಗಂಡು ವಾಂಟೆಡ್, ಅದು ಸ್ಟೈಲ್ ಆಗಿದೆ, ವಿತ್ ಸೂಟು ಬೂಟು ಎಲ್ಲ ಫುಲ್. ಹೆಂಗೆ ಮಾಡಿಸ್ದೆ ಅಂದರೆ ಅದರಲ್ಲಿ ನೋಡಿ, ದಟ್ ಕಮ್ಸ್ ಇನ್ಸೈಡ್ ದ ಕಾನ್ಸೆಪ್ಟ್. ಅದರಲ್ಲಿ ಪೂರಾಗಿದ್ರು ಪರವಾಗಿಲ್ಲ, ಪೂರ್ವ ಪರಾನೇ ಬೇಕಾಗಿಲ್ಲ ಅನ್ನೋದು ನೋಡಿದ್ರಲ್ಲ. ಇಲ್ಲಿ ಶಾರ್ಟ್ ನಡೀತಾ ಇರೋದು, ಹಿಂಗಡೆ ಶಾರ್ಟ್ನಲ್ಲಿ ಏನೋ ಬರ್ತಾ ಇರುತ್ತೆ. ಅದು ಎಲ್ಲ ಇಟ್ ಇಸ್ ಆಲ್ ಮಿಕ್ಸ್ ಐಡಿಯಾ ಆಫ್ ಗುರುಪ್ರಸಾದ್ ನಂದು. ನೈಸ್. ಸೊ ಅದರಲ್ಲೂ ಕೂಡ ಸೂಟು ಗಿಟೆಲ್ಲ ಹಾಕ್ಸ್ ಮಾಡಿಸಿದ್ದೀವಿ. ಗೋಣಿಚೀಲ ಕಾನ್ಸೆಪ್ಟ್ ಬಂದಿದ್ದೆ ಗುರುಪ್ರಸಾದ್ ಅವ್ರಿಗೆ. ಅದೆಲ್ಲೋ ಬಟ್ಟೆ ಹುಡ್ಕೋಣ ಅಂತ ಬಂದು ಹೋದ್ರು, ಅಲ್ಲೆಲ್ಲೋ ಗೋಣಿಚೀಲದ ಬಟ್ಟೆ ಇತ್ತು, ಗೋಣಿಚೀಲದ ತರನೇ ಬಟ್ಟೆ ಇತ್ತು. ಇದನ್ನೇ ಹಾಕ್ಬಿಟ್ಟು ಮಾಡೋಣ ಅಂತ ಅದನ್ನ ಪಾಪ ಐಡಿಯಾ ಮಾಡಿದ್ರು ಅವರು. ನೋಡಿ, ಗೋಣಿಚೀಲದಲ್ಲಿ ಒಂದು ಇದು ಮಾಡಿದೀವಿ ನಾವು. ಹೌದು, ನೆನಪಾಗುತ್ತೆ ನನಗೆ. ಮಜಾ ಇದೆ ಆಕ್ಚುಲಿ. ಅದು ಇವ್ರುಗಳಿಗೆಲ್ಲ ಇವ್ರು ಹಾಳಾದವ್ರು, ಇವ್ರು ಅಷ್ಟನಕ್ಕೂ ಮಂಗಗಳಿದ್ದಾಗಿದ್ದು ಅಷ್ಟನ ಅವ್ರಿಗೆ ಯಾವಾಗ ಸೂಟ್ ಹಾಕ್ದೋ ಏನು ಜೋಶ್ ಬಂದ್ಬಿಡ್ತು ಗೊತ್ತಾ ಅವ್ರಿಗೆ. ಅದು ನೋಡಿ, ನೀವು ಅದನ್ನ ಸಾಂಗ್ ನೋಡಿ, ಸಿಂಪಲ್ ಮೂಮೆಂಟ್ಸ್, ಬರೀ ಕಾಲು, ಬರೀ ತಲೆ, ಬರೀ ಕಣ್ಣು ನೋಡೋದು, ಕೋಟಿಂಗ್ ಅನ್ನೋದು, ಆಮೇಲೆ ಅದನ್ನೆಲ್ಲ ಮಾಡಿಸ್ಬೇಕಾಗಿತ್ತು. ಕ್ಲೀನಾಗಿ ಮಾಡಿಸಿದ್ವಿ.